ಒಂದು ಫಸ್ಟ್ ಕೇಸ್ನ ಎಲ್ಲಿ ಸಾಲ್ವ್ ಮಾಡಿಕೊಟ್ರಿ? ಇನ್ನೂ ಏನೂ ಮಾಡಿರಲಿಲ್ಲ. ಆ್ಯಕ್ಚುಲಿ ಒಂದು ಸೋಫಾ ಮೇಲೆ ಕೂತಿದ್ದ, ನಾವು ಕೆಳಗಡೆ ಕೂತ್ಕೊಂಡು ಕೆಲವೊಂದು ಪವರ್ ಅಪ್ ಮಾಡ್ತಾಯಿದ್ವಿ. ಒಂದು ವಸ್ತು ಇತ್ತು ನಮ್ಮಲ್ಲಿ, ಮಂತ್ರ ಓದ್ತಾ ಇದ್ದೀನಿ, ಅಷ್ಟರಲ್ಲೇ ಅವ್ನ ಮೈ ಮೇಲೆ ಬಂದ್ಬಿಡ್ತು. ಓ, ತುಂಬ ಭಯಪಟ್ಟಿದ್ದ ಕೇಸ್ ಯಾವುದು? ಬೆಂಗಳೂರಿಗೆ ಹತ್ತಿರವಾಗಿರುವಂತಹ ಊರು. ಮಗುಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ನಮಗೆ ಕಾಲ್ ಮಾಡಿದ್ದು. ಈ ಥರ ಮಗು ಮಧ್ಯರಾತ್ರಿ ಎದ್ದು ಊಟ ಮಾಡುತ್ತೆ, ಹೊಟ್ಟೆ ಹಸಿ ಅಂತ ತಿನ್ನಿಸು ಅನ್ನತ್ತೆ. ಡೇ ಟೈಮಲ್ಲಿ ತಿನ್ನಲ್ಲ, ಊಟ ಟೈಮಲ್ಲಿ ತಿನ್ನಲ್ಲ, ಮಿಡ್ ನೈಟಲ್ಲಿ ಎದ್ದು ಊಟ ಮಾಡಬೇಕು ಅನಿಸುತ್ತೆ. ಎಷ್ಟೇ ತಿನ್ನಿಸಿದ್ರು ತಿನ್ನುತ್ತೆ. ಆ ಒಂದು ಶಕ್ತಿ ಏನು ಮಾಡ್ತು ಬಂದು ನನಗೆ ಸೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸಮಥಿಂಗ್ ಯಾರೋ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು. ಅಲ್ಲಿ ನೋಡು ಅಂತ ಒಂದೇನೋ ವಿಚಿತ್ರವಾಗಿ ಒಂದು ಪೆಟ್ಟಿಗೆ ಥರ ಇತ್ತು. ಆ ಯಂತ್ರ ಏನು ಅನ್ನೋದು ಇವಾಗ ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಆ ಯಂತ್ರ ಒಂಥರ ಏನ್ಷಿಯಂಟ್ ಕಾಲದ ಥರ ಇದೆ ಆ ಯಂತ್ರ. ಅವ್ರು ಅದ್ರ ಬಗ್ಗೆ ಹೇಳಿದ್ರು. ಅದ್ರ ಬಗ್ಗೆ ನಾನು ಡೀಟೇಲ್ ಹೇಳೋಕ್ಕಾಗಲ್ಲ. ನೀವು ಗೋಸ್ಟ್ ಹಂಟರ್ ಆದಮೇಲೆ ತುಂಬ ಭಯಪಟ್ಟಿದ್ದ ಕೇಸ್ ಯಾವುದು? ಅಂದರೆ ನಿಮಗೆ ತುಂಬ ಸ್ವಲ್ಪ ಭಯ ನಿಮಗೆ ಅಂತ ಆಗಲ್ಲಪ್ಪ, ಇದು ನನ್ನ ಕೈಲಿ ಮಾಡೋಕ್ಕೆ ಕೇಸ್ ಸಾಲ್ವ್ ಮಾಡೋಕ್ಕಾಗಲ್ಲ, ಇದು ಮಾಡಿದ್ರೆ ಇನ್ನು ಹೆಂಗೆ ಆಗ್ಬೋದು ಅಂತ ಒಂದು ಆ ಥರ ಅನುಭವ ಏನಾರು ಆಗಿದೆಯಾ ನಿಮಗೆ? ಹಾಂ, ಆಗಿದೆ. ಓಕೆ, ಬೇಜಾರು. ಒಂದು ಹೇಳಿ, ಒಂದು ಎಕ್ಸ್ಪೀರಿಯನ್ಸ್. ಯಾವುದೋ ಒಂದು ಕೇಸ್ ಸಾಲ್ವ್ ಮಾಡೋಕ್ಕೆ ಹೋದ್ವಿ. ಇಲ್ಲಿ ಯಾವ ಊರು ಅಂತ ಹೇಳಲ್ಲ, ಬೆಂಗಳೂರಿಗೆ ಹತ್ತಿರವಾಗಿರುವಂತಹ ಊರೇ. ಓಕೆ, ಸಾಲ್ವ್ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ಆ್ಯಕ್ಚುಲಾಗಿ ಏನಿದೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ದೇ ಎಫೆಕ್ಟ್ ಇತ್ತು ಅವ್ರ ಮನೆಗೆ. ಮನೆಯಲ್ಲಿ ಒಂದು ಫ್ಯಾಮಿಲಿ, ಒಂದು ಮಗುನೂ ಇತ್ತು. ಅವ್ರಿಗೆ ಮಗುಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ನಮಗೆ ಕಾಲ್ ಮಾಡಿದ್ದು. ಈ ಥರ ಮಗು ಮಧ್ಯರಾತ್ರಿ ಎದ್ದು ಊಟ ಮಾಡುತ್ತೆ, ಹೊಟ್ಟೆ ಹಸಿ ಅಂತ ತಿನ್ನಿಸು ಅನ್ನತ್ತೆ. ಡೇ ಟೈಮಲ್ಲಿ ತಿನ್ನಲ್ಲ, ಊಟ ಟೈಮಲ್ಲಿ ತಿನ್ನಲ್ಲ, ಮಿಡ್ ನೈಟಲ್ಲಿ ಎದ್ದು ಊಟ ಮಾಡಬೇಕು ಅನಿಸುತ್ತೆ. ಎಷ್ಟೇ ತಿನ್ನಿಸಿದ್ರು ತಿನ್ನುತ್ತೆ. ಇದು ಪ್ರಾಬ್ಲಮ್ ಇದ್ದಿದ್ದು. ನಾವು ಅದು ಅನಲೈಸ್ ಮಾಡೋಕ್ಕೆ ಕೂತ್ಕೊಂಡ್ವಿ. ಏನಿರ್ಬೋದು ಏನು ಅಂತ ಚೆಕ್ ಮಾಡಿದಾಗ ಬ್ಲ್ಯಾಕ್ ಮ್ಯಾಜಿಕ್ ಅಟೆಂಪ್ಟ್ ಆಗಿದೆ ಅನ್ನೋದು ಒಂದು ವಿಷಯ ತಿಳಿತು. ಅಂದರೆ ಅವ್ರ ಮನೆಯ ಮೇಲೆ ಸಮಥಿಂಗ್ ಏನೋ ಆಸ್ತಿ ವಿಷಯಕ್ಕೋಸ್ಕರ, ಏನು ಹಣಕಾಸು ಆಸ್ತಿ ವಿಷಯಕ್ಕೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು. ಸೊ ಅವ್ರಿಗೆ ಹೇಳಿದ್ವಿ, ಈ ಥರ ಆಗಿದೆ ನೋಡಿ, ನಿಮಗೆ ಮನೆಯಲ್ಲಿ ಕೂಡ ನೆಗೆಟಿವಿಟಿ ಇದೆ, ಮಗುಗೂ ಕೂಡ ಏನೋ ಒಂದು ಇದೆ ಹಿಂದೆಗಡೆ ಅಂತ ಹೇಳಿದ್ವಿ. ಇದು ಮೇಲ್ನೋಟಕ್ಕೆ ಇದ್ದಿದ್ದಂತಹ ವಿಷಯ. ಇದು ಆ ವ್ಯಕ್ತಿಗಳ ಬಗ್ಗೆ, ಮನೆ ಒಳಗಡೆ ಏನಿದೆ ಅಂತ ಗೊತ್ತಿರಲಿಲ್ಲ ನಮಗೆ. ವ್ಯಕ್ತಿಗಳಿಗೆ ಈ ಥರ ಎಫೆಕ್ಟ್ ಆಗಿದೆ ಅನ್ನೋದು ಗೊತ್ತಿತ್ತು. ಸೊ ಸಾಲ್ವ್ ಮಾಡಿಕೊಡಿ ಸರ್ ಅಂತ ಹೇಳಿದ್ರು. ಆಯಿತು, ಅದಕ್ಕೆ ಏನೇನು ಪ್ರೊಸೀಜರ್ ಬೇಕು ಅವೆಲ್ಲ ರೆಡಿ ಮಾಡಿಕೊಂಡು ಒಂದಿನ ಅವ್ರ ಮನೆಗೆ ಹೋಗಿ ಕೂತ್ಕೊಂಡಿದ್ದ ತಕ್ಷಣವೇ ಅಲ್ಲಿರುವಂತಹ ಒಂದು ಶಕ್ತಿ, ಮೀನ್ಸ್ ಅವರ ಮನೆ ದೇವರು, ಆ ಹೆಸರು ಬೇಡ, ಮನೆ ದೇವ್ರ ಹೆಸರು ಬೇಡ, ಆ ಒಂದು ಶಕ್ತಿ ಏನು ಮಾಡ್ತು ಬಂದು ನನಗೆ ಸೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸಮಥಿಂಗ್ ಯಾರೋ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು. ಅದನ್ನು ನಾನು ಅಬ್ಸರ್ವ್ ಮಾಡಿ ಯಾರು ಏನು ಅಂತ ಕೂತ್ಕೊಂಡು ಧ್ಯಾನದೆಲ್ಲ ಅಲ್ಲೇ ಚೆಕ್ ಮಾಡಿದ್ರೆ ದೇವ್ರ ಮನೆ ಹತ್ರ ಹೋಗು ಅಂತ ಪುಷ್ ಮಾಡೋ ಥರ ಆಯಿತು. ನಾನು ಹೋಗಿ ದೇವ್ರ ಮನೆ ಹತ್ರ ನಿಂತ್ಕೊಂಡೆ. ಏನು ಹೇಳಮ್ಮ, ಏನು ತೋರಿಸ್ಬೇಕು, ಏನಕ್ಕೆ ಕರೆದಿದ್ದು ಇಲ್ಲಿಗೆ? ಅಲ್ಲಿ ನೋಡು ಅಂತ ಒಂದೇನೋ ವಿಚಿತ್ರವಾಗಿ ಒಂದು ಪೆಟ್ಟಿಗೆ ಥರ ಇತ್ತು. ಅದನ್ನು ನೋಡು ಅಂತ ಹೇಳಿದ್ರು. ನಾನು ಮನೆಯವ್ರ ಪರ್ಮಿಷನ್ ತೊಗೊಂಡು ಒಳಗಡೆ ದೇವ್ರ ಮನೆ ಒಳಗಡೆ ಹೋಗಲ್ಲ ಅಂತ ಪರ್ಮಿಷನ್ ತೊಗೊಂಡೆ. ಯಾಕಂದರೆ ಹಂಗೆ ಹೋಗೋಕ್ಕಾಗಲ್ಲ, ಮನೆಯವ್ರ ಪರ್ಮಿಷನ್ ಬೇಕಾಗುತ್ತೆ. ಹೌದು ಸರ್, ಹೋಗಿ ಸರ್ ಅಂತ ಹೇಳಿದ್ರು. ಒಳಗಡೆ ಹೋಗಿ ನೋಡಿದೆ, ಅದೊಂದು ಯಂತ್ರ ಇತ್ತು. ಆ ಯಂತ್ರ ಏನು ಅನ್ನೋದು ಇವಾಗ ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಆ ಯಂತ್ರ ಒಂಥರ ಏನ್ಷಿಯಂಟ್ ಕಾಲದ ಥರ ಇದೆ ಅದು ಯಂತ್ರ. ನಾನು ಏನು ಹಿಂಗಿದೆಯಲ್ಲ ಅಂತ ನೋಡ್ಬಿಟ್ಟು ಇದೇನು ಅಂತ ಕೇಳಿದೆ. ಅವ್ರು ಅದ್ರ ಬಗ್ಗೆ ಹೇಳಿದ್ರು. ಅದ್ರ ಬಗ್ಗೆ ನಾನು ಡೀಟೇಲ್ ಹೇಳೋಕ್ಕಾಗಲ್ಲ ಇವಾಗ, ಅದು ಆಫ್ ದಿ ಕ್ಯಾಮ್ರಾ ನಿಮಗೆ ಬೇಕಾದ್ರೆ ಹೇಳ್ತೀನಿ ನಾನು. ಓಕೆ. ಅದು ಹೇಳಿದ್ರು, ಈ ಥರ ಒಂದು ಜಾಗಕ್ಕೆ ಹೋಗಿದ್ವಿ, ಅಲ್ಲಿಂದ ತೊಗೊಂಬಂದ್ವಿ. ಅಲ್ಲಿ ಕೊಟ್ಟರು, ಮನೇಲಿ ಏನೇ ನೆಗೆಟಿವಿಟಿ ಇದ್ದರೂ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಪಾಸಿಟಿವಿಟಿ ಹೊರ ಹೊಮ್ಮುತ್ತೆ ಅಂತ ಕೊಟ್ಟಿದ್ದಾರೆ ಅಂತ. ಎಷ್ಟು ವರ್ಷ ಆಯ್ತು ತಂದು? 2 ಇಯರ್ಸ್ ಏನೋ ಹೇಳೋದು, 2 ಇಯರ್ಸ್ ಸಮಥಿಂಗ್ ಏನೋ ಹೇಳಿದ್ರು. ಎಷ್ಟೋ ಅದು ಟೈಮ್ ಪೀರಿಯಡ್ ಹೇಳಿದ್ರು. ಅದು ಸರಿ ತಂದಿದ್ದೀರಲ್ಲ, ಮಧ್ಯೆ ನನಗೇನಕ್ಕೆ ಕರೆಸಿದ್ರಿ ಅಂದೆ ನಾನು. ಓಕೆ, ಇವಾಗ ತಂದಿಟ್ಟಿದ್ರಲ್ಲ, ನನ್ನನ್ನೇನಕ್ಕೆ ಕರೆಸಿದ್ರಿ ಮತ್ತೆ? ಇಲ್ಲ ಸರ್, ಪ್ರಾಬ್ಲಮ್ ಅದು ತಂದಮೇಲೂ ಪ್ರಾಬ್ಲಮ್ ಆಗ್ತಾನೇ ಇದೆ, ಏನಂತದೇನು ನಮಗೇನು ಫೀಲ್ ಆಗಿಲ್ಲ, ಕ್ಲಿಯರ್ ಆಗಿದೆ ಅಂತೇನು ಫೀಲ್ ಆಗಿಲ್ಲ, ಪ್ರಾಬ್ಲಮ್ ಇದ್ದೇ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಏನು ಶಕ್ತಿ ಇತ್ತಲ್ಲ ಮನೇಲಿ, ಅದಕ್ಕೆ ನಾನು ಮತ್ತೆ ಕಾನ್ವರ್ಸೇಷನ್ ಮಾಡಿದೆ. ಏನಮ್ಮ, ಏನಿದು, ಏನು ಎತ್ತ ಅಂತ ಕೇಳಿ. ಫಸ್ಟ್ ಅದನ್ನು ಎತ್ಕೊಂಡು ಆಚೆ ಬಿಸಾಕು ಅಂದರು. ಯಾಕೆ ಏನು ಅಂತ ಆವಾಗ ನಾನು ಡೀಟೇಲಾಗಿ ಇನ್ಡೆಪ್ತಾಗಿ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನೆಗೆಟಿವಿಟಿನ ಅಬ್ಸರ್ವ್ ಮಾಡುತ್ತೆ, ಪಾಸಿಟಿವಿಟಿನ ಹೊರ ಹೊಮ್ಮುತ್ತೆ ಅಂತ ಹೇಳಿಕೊಟ್ಟಿರೋದು. ಅದು 6 ಮಂತ್ಸ್ ಮಾತ್ರನೇ ಅದು ಆಗಿತ್ತು ವರ್ಕು. 6 ಮಂತ್ಸ್ ನಂತರ ಏನಾಯಿತು, ಅದು ಒಂದು ಜಂಕ್ಷನ್ ಬಾಕ್ಸ್ ಥರ ಯೂಸ್ ಮಾಡ್ತಿದ್ದಾರೆ. ಯಾವ ವ್ಯಕ್ತಿ ಕೊಟ್ಟಿದ್ದಾರೋ, ಎಲ್ಲಿಂದ ತಂದಿದ್ದಾರೋ ಆ ವ್ಯಕ್ತಿಗೆ ಏನು ಕೊಟ್ಟಿದ್ದಾನೆ, ಅದನ್ನೊಂದು ಜಂಕ್ಷನ್ ಬಾಕ್ಸ್ ಥರ ಅದನ್ನು ಆ ಮನೇಲಿ ಇಟ್ಟಿದ್ದಾನೆ. ಅವನು ಆಪ್ರೇಟ್ ಅಲ್ಲಿಂದ ಮಾಡ್ತಾನೆ, ಒಂಥರ ರಿಮೋಟ್ ಕಂಟ್ರೋಲ್ ಥರ. ಓಕೆ.
ಅವನಲ್ಲಿಂದ ಆಪ್ರೇಟ್ ಮಾಡೋದು. ಹ್ಞೂ ಯಾವಾಗ ನೆಗೆಟಿವ್ ಬಿಡಬೇಕು, ಯಾವಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು, ಓ ಮತ್ತೆ ಇವರು ನಮ್ಮ ಹತ್ರಕ್ಕೆ ಬರಬೇಕು. ಇದು ಬಿಸ್ನೆಸ್. ಹ್ಞೂ 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 ಈ ಟೋಟಲಿ ಇದು ಒಬ್ಬರು ಇಬ್ಬರು ಮಾಡ್ತಿರೋದಂತಲ್ಲ, ಇದು ದೊಡ್ಡ ಒಂದು ಗ್ಯಾಂಗೇ ಇದೆ. ಓ ಇದು ಆ್ಯಕ್ಚುಲಿ ತುಂಬ ಇದಾರೆ ಈ ಥರ ಮಾಡೋರು. ಈ ಥರ ಒಂದು ಗ್ಯಾಂಗ್ ಇಲ್ಲ, ಪ್ರಪಂಚದಲ್ಲಿ ಸಾಕಷ್ಟು ಗ್ಯಾಂಗ್ಗಳವೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಂತೂ ಬೇಜಾನ್ ಗ್ಯಾಂಗ್ ಇದೆ ಈ ಥರದ್ದು. ಓ ಇದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಹ್ಞೂ 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 ಸೊ ಆ ಥರದ್ದು ಏನೋ ಒಂದು ಕೊಟ್ಟು ಅಲ್ಲಿಂದ ಆಪ್ರೇಟ್ ಮಾಡಿ ಈ ಥರ ಒಂದು ಕ್ರಿಯೇಟ್ ಮಾಡ್ತಿರೋದು. ಅದು ನಮಗೆ ಅಮ್ಮನವರು ಪೂರ್ತಿ ಡೀಟೇಲಾಗಿ ಹೇಳ್ಬಿಟ್ರು, ಹಿಂಗೆ ಇದೆ, ಹಿಂಗೆ ಇದೆ ನೋಡು. ಫಸ್ಟ್ ಅದು ನಾವು ಯಾರು ಅಂದರೆ ಆ ಶಕ್ತಿಗಳು ಕೂಡ ಒಳಗಡೆ ಬರೋಕ್ಕಾಗ್ತಿಲ್ಲ, ಆ ಥರ ಬಾರ್ಡ್ರ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿರೋದು ಅದನ್ನು. ಯಾವುದೇ ಒಳ್ಳೆ ಶಕ್ತಿಗಳು ಮನೆ ಒಳಗಡೆ ಬರೋಕ್ಕಾಗ್ತಿಲ್ಲ. ನಾವು ಬಂದಾಗ ಏನಕ್ಕೆ ಒಳಗಡೆ ಬಂದರು ಅಂದರೆ ನಮ್ಮ ಬಾಬಾ ಅವ್ರು ಇರ್ತಾರೆ. ಸೊ ಹಾಗಾಗಿ ಆ ಒಂದು ಲೀನಿಯನ್ಸ್ ತೊಗೊಂಡು ಬಂದಿರೋದು ಒಳಗಡೆ ಶಕ್ತಿಗಳು ಬಂದು, ಅದಕ್ಕೋಸ್ಕರ ನಾನು ಬಂದಿರೋದು, ಅದಕ್ಕೋಸ್ಕರ ನಿಂಗೆ ತಿಳಿಸ್ತಿದ್ದೀನಿ, ಅವ್ರಿಗೆ ಹೇಳಿ ಅರ್ಥ ಮಾಡಿಸೋರಿಗೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆಮೇಲೆಲ್ಲ ಹೇಳಿದೆ ನಾನು ಹಿಂಗಿದೆ ಪಿಕ್ಚರು ಅಂತ ಹೇಳಿದೆ. ಅದಕ್ಕೆ ಅವರು ಸುಮಾರು 3 ಲಕ್ಷನೋ ಎಷ್ಟೋ ಖರ್ಚು ತಂದಿದ್ದಂತೆ. ಸೊ ಹಾಗಾಗಿ ಅವ್ರಿಗೆ ಮನಸ್ಸು ಬರ್ತಾಯಿಲ್ಲ ಇವಾಗ 3 ಲಕ್ಷ ಎತ್ಕೊಂಡೋಗಿ ನೀರಿಗೆ ಹಾಕಬೇಕಾ ಅಂತ. ಇವಾಗ ಸತ್ಯ ಹೇಳಿದ್ರೆ ಅಲ್ಲಿ ನಂಬ್ತಾ ಇಲ್ಲ ಅವರು. ಇಲ್ಲ ಸರ್ 3 ಲಕ್ಷ ಕೊಟ್ಟು ತಂದಿರೋದು ಸರ್, 3 ಲಕ್ಷ ಹೆಂಗೆ ಸರ್ ಎತ್ಕೊಂಡೋಗಿ ಹಾಕೋಕ್ಕಾಗುತ್ತೆ, ಸರಿ ಇಟ್ಕೊಳ್ಳಿ ಮನೇಲಿ ಅಂತೆ. ನನ್ನ ಕೆಲಸ ಏನಿಂದ ನಾನು ಮಾಡಿ ಹೋಗ್ತೀನಿ, ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ಮತ್ತೆ ನಮ್ಮನ್ನು ಕೇಳಬಾರ್ದು ನೀವು. ಆಮೇಲೆ ಅವರು ಸರಿ ನಾವು 1-2 ದಿನ ಟೈಮ್ ಕೊಡಿ ಅಂತ ಹೇಳಿದ್ರು. ನನ್ನ ಕೆಲಸ ನಾನು ಮುಗಿಸಲಿಂದ ಹೊರಟೆ. ಇವ್ರು ಏನು ಮಾಡಿದ್ದಾರೆ, ಆ ವ್ಯಕ್ತಿಗೆ ಮೇಲ್ ಮಾಡಿದ್ದಾರೆ, ಈ ಥರ ನೀವು ಕೊಟ್ಟಿರೋದು ಇವೆಲ್ಲ ಅಫಿಷಿಯಲಿ ನಡೆಯೋದು. ಇದೆಲ್ಲ ಸುಮ್ಮನೆ ಹೋಗಿ ದುಡ್ಡು ಕೊಟ್ಟರು ಹಿಂಗೆ ಕೊಟ್ಟರು ಹಿಂಗಿಲ್ಲ, ಒಂಥರ ಕಾರ್ಪೊರೇಟ್ ಲೆವೆಲಲ್ಲಿ ನಡೆಯೋದು ಇವೆಲ್ಲ. ಅವ್ರೇನು ಮಾಡಿದ್ರು, ಮೇಲ್ ಮಾಡಿದ್ದಾರೆ ಇವರು. ಮೇಲ್ ಮಾಡಿ ಈ ಥರ ಅದು ಬೇಡ ನಮಗೆ. ಅವ್ರೇನು ಹೇಳಿದ್ದಾರೆ, ಕೊಟ್ಟಾಗ ನಿಮ್ಗೇನಾದರೂ ಅದು ಬೇಡ ಅನಿಸಿದ್ರೆ ನಮಗೆ ರಿಟರ್ನ್ ಮಾಡಬೇಕು, ನೀವು ಬೇರೆ ಎಲ್ಲೂ ನೀವು ಹಾಕೋಂಗಿಲ್ಲ, ಬೇರೆ ಏನೂ ಮಾಡೋಂಗಿಲ್ಲ, ಡಿಸ್ಟ್ರಾಯ್ ಮಾಡೋಂಗಿಲ್ಲ ಅದನ್ನು, ಆಮೇಲೆ ಉಲ್ಟಾ ಆಗೋಗುತ್ತೆ, ಅದನ್ನು ನಮಗೆ ಸರೆಂಡರ್ ಮಾಡಿಬಿಡಿ ನಮಗೆ ಅಂತ ಅವ್ರದ್ದು ಒಂದು ಪ್ರೋಟೋಕಾಲ್ಸಲ್ಲೇ ಇರೋವಂಥದ್ದು. ಸೊ ಇವರು ಆ ಥರ ಹೇಳಿದ್ರಲ್ಲ ಅಂತ ಇವರು ಮೇಲ್ ಮಾಡಿದ್ದಾರೆ, ನಮಗೆ ಅದು ಬೇಡ, ಅದು ನೀವು ಮತ್ತೆ ತೊಗೊಬಿಡಿ ಅದನ್ನು ಅಂತ ಇದು ಮಾಡಿದ್ದಾರೆ. ಅದನ್ನು ಮತ್ತೆ ಅವರು ಇನ್ನೊಬ್ರಿಗೆ ಕೊಡ್ತಾರೆ, ಇನ್ನೊಂದು 3 ಲಕ್ಷ ಅಲ್ಲಿ. ದಿಸ್ ಈಸ್ ಬಿಸ್ನೆಸ್. ಇವಾಗ ಅದೇ ಬಿಸ್ನೆಸ್. ಇವಾಗ ನಾನು ನಿಮ್ಗೊಂದು ವಸ್ತು ಕೊಟ್ಟೆ, ನೀವೊಂದು 3 ಲಕ್ಷ ನಂಗೆ ಕೊಟ್ರಿ, ನಿಮ್ಗೊಂದು 6 ತಿಂಗಳು ಅದು ನಿಮಗೆ ಪ್ರಾಫಿಟ್ ಮಾಡಿಕೊಡುತ್ತೆ, ಅಂದರೆ ಒಳ್ಳೆ ಪಾಸಿಟಿವ್ನೆಸ್ ಬಿಡ್ತಾ ಇರುತ್ತೆ. ನಾನಿಲ್ಲಿ ನಾನು ಮಾಡ್ತಿರ್ತೀನಿ, ಓಕೆ ಅರ್ಥ ಆಗಿ ನಾನು ಆಪ್ರೇಷನ್ಸ್ ಇಲ್ಲಿ ಮಾಡ್ತಿರ್ತೀನಿ, ನಿಮಗೆ ಪಾಸಿಟಿವ್ ನಾಬ್ ತಿರುಗಿಸ್ತಾ ಇರ್ತೀನಿ, ನಿಮ್ಗೆ ಪಾಸಿಟಿವ್ ಬರ್ತಾ ಇರುತ್ತಲ್ಲಿ. 6 ತಿಂಗಳಾಯ್ತಾ, ಇವಾಗ ನಿಮ್ಮ ಮೆತ್ತಿಗೆ ನಿಧಾನಕ್ಕೆ ಶುರು ಮಾಡೋಣ ಅಂಥೇಳಿ ಈ ಕಡೆ ನೆಗೆಟಿವ್ ನಾಬ್ನ ತಿರುಗಿಸ್ತಾ ಹೋಗ್ತೀನಿ. ಸ್ವಲ್ಪ ನೆಗೆಟಿವಿಟಿ ತುಂಬ್ತಾ ಹೋಗ್ತೀನಿ. ಆಗ ನಿಮಗೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಲ್ಲ, ಮತ್ತೆ ನೀವು ನನಗೆ ಕಾಲ್ ಮಾಡ್ತೀರ, ಸರ್ ಈ ಥರ ಏನೋ ಗುರುಗಳೇ ಈ ಥರ ಏನೋ ಆಗ್ತಿದೆ ನಮಗೆ. ಓ ಹಂಗ, ನೀವು ಬಂದುಬಿಡಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಖರ್ಚಾಗುತ್ತೆ, ಪೂಜೆ ಮಾಡಿಸ್ಕೊಬಿಡಿ ಸರ್. ಇದು ಬಿಸ್ನೆಸ್ ನಡೀತಿರುತ್ತೆ. ಅಕಸ್ಮಾತ್ ನಿಮ್ಗೆ ಅದು ಬೇಡ ಅಂತ ನೀವು ಸರೆಂಡರ್ ಮಾಡಿದ್ರೆ ನಾವು ತೊಗೊತೀವಿ, ರೀಫಂಡ್ ಇಲ್ಲ, 3 ಲಕ್ಷ ಪಂಗ್ನಾಮ. ಅದನ್ನು ನಾನೇನು ಮಾಡ್ತೀನಿ, ಇನ್ನೊಂದು ಬಕ್ರ ಹುಡುಕ್ತೀನಿ, ಇನ್ನೊಂದು ಬಕ್ರಂಗೆ ಕೊಡ್ತೀನಿ ಅದನ್ನು. ಬಟ್ ಅದು ನೆಗೆಟಿವ್ ಇರೋ ಬಾಕ್ಸ್ನೇ. ಹಾಂ, ಓಕೆ. ಇನ್ನೊಂದು ಇಲ್ಲಿ ಕಂಟ್ರೋಲಿಂಗ್ ನನ್ನ ಹತ್ರ ಇರುತ್ತಲ್ಲ, ಎಲ್ಲನ ಹೋಗಲಿ, ಯಾರನ್ನ ತೊಗೊಳ್ಳಿ, ಓಕೆ. ಅಲ್ಲೊಂದು 3 ಲಕ್ಷ. ಇವಾಗ ಅವನಿಗೆ ಹಂಗೆ ಕಿರುಕುಳ ಮಾಡಿ ಮತ್ತೆ ಅವನು ವಾಪಸ್ ತಂದು ಕೊಡ್ಬೇಕು ನನಗೆ, ಬೇಡ ಅಂಥೇಳಿ. ಹಿಂಗೆ ನಡೀತಿರುತ್ತಿದ್ದು. ಇದು ದೊಡ್ಡ ಜಾಲನೇ ಇದೆ. ಓಕೆ. ಇದು ತೀರಾ ಎಷ್ಟು ಜನಕ್ಕೆ ಮಾಡಿದ್ರಿ ಈ ಥರ? ನನಗೊಂದು 2 ಕಣ್ಣಿಗೆ ಬಿತ್ತು, 2 ಕೇಸಸ್ ಕಣ್ಣಿಗೆ ಬಿತ್ತು. ಬಟ್ ಅನಲೈಸ್ ಮಾಡಿದ ಪ್ರಕಾರ ಆ ಥರ ಇದೆ. ಓಕೆ. ಬಟ್ ಒಳಗೆ ಏನೇನಿದೆಯೋ ಅವ್ರದ್ದು ಗೊತ್ತಿಲ್ಲ. ನಾವೇನಕ್ಕೆ ಅದ್ರಲ್ಲಿ ತಲೆ ಹಾಕ್ಬಿಟ್ಟು ಸುಮ್ಮನೆ ಈ ವಿಷಯಕ್ಕೆ ತಲೆ ಹಾಕಿ ನಾವೇನು ಮಾಡಿದ್ವಿ, ಇವಾಗ ಎಂಥವ್ರಿಗೆ ಆಗಲಿ ಅದು ಉರಿಯುತ್ತೆ. ಈ ಥರನೂ ಜನ ಮಾಡ್ತಾರ ಮೋಸ ಜನಗಳಿಗೆ ಅನ್ನೋದು ಬರುತ್ತೆ. ಹೌದು. ಆ ಇಂಟೆನ್ಷನಲ್ಲಿ ನಾನೇನು ಮಾಡಿದೆ, ಸ್ವಲ್ಪ ಆ ಥರ ಬಿಟ್ಬಿಟ್ಟೆ. ನೋಡೋಣ ಅವ್ರು ಕ್ಲಿಯರ್ ಮಾಡೋಣ ಅಂಥೇಳಿ ಅದನ್ನು ತೆಗೆಸಿ ಇವ್ರೇನು ಮಾಡೋದು ಮೇಲ್ ಮಾಡಿದ್ದಾರೆ ಅಲ್ಲಿಗೆ, ಅವನಿಗೆ ಮೇಲ್ ಮಾಡಿ ಈ ಥರ ಸರೆಂಡರ್ ಮಾಡಬೇಕು ಅಂದ್ಬಿಟ್ಟು. ನಾನು ಅವ್ರಿಗೆ ಹೇಳಿದ್ದೆ, ಯಾರಿಗೂ ಇನ್ಫಾರ್ಮ್ ಮಾಡಿಬಿಡಿ, ಸೈಲೆಂಟಾಗಿ ಎತ್ಕೊಂಡೋಗಿ ಹರಿಯೋ ನದಿಲಿ ಹಾಕ್ಬಿಡಿ ಅಂತ. ಅದು ವೆಯ್ಟು ಇದೆ, ಒಬ್ಬರೇ ತಕಾಲ, ಇಬ್ಬರು ಬೇಕು, ಅಷ್ಟು ವೆಯ್ಟ್ ಇದೆ ಅದು. ಓಕೆ. ಎತ್ಕೊಂಡೋಗಿ ಹಾಕ್ಬಿಡಿ ಅಂತ ಹೇಳಿದೆ ನಾನು. ಅದಕ್ಕೆ ಅವರು 2 ಡೇಸ್ ಟೈಮ್ ಕೊಡಿ ಸರ್, ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂಥೇಳಿ 2 ಡೇಸ್ ಟೈಮ್ ತೊಗೊಂಡ್ರು. ಮಾರನೇ ದಿನವೇ ಮೆಸೇಜ್ ಮಾಡಿದ್ರು. ಮೆಸೇಜ್ ಮಾಡಿಬಿಟ್ಟು ಈ ಥರ ಮೇಲ್ ಮಾಡಿದ್ದೀವಿ ಸರ್ ಅವ್ರಿಗೆ, ಹಿಂಗೆ ಬೇಡ ಅಂತ ಹೇಳ್ಬಿಟ್ಟು ಅವರು 2 ಡೇಸ್ ಟೈಮ್ ತೊಗೊಂಡಿದ್ದಾರೆ. ನಮ್ಮ ಹೈಯರ್ ಅಥಾರಿಟೀಸ್ಗೆ ಹೇಳಿಬಿಟ್ಟು ಅಲ್ಲಿಂದ ನಾನು ಹೇಳ್ತೀನಿ, ಏನು ಹೇಳ್ತಾರೆ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದು ಅಂತ ಹೇಳಿದ್ರಂತೆ ಅವ್ರು ಮೇಲಲ್ಲೇ. ನಾನು ಇವ್ರಿಗೆ ಬೈದೆ, ನೀವು ಯಾಕ್ರಿ ಹೇಳಕ್ಕೆ ಹೋದ್ರಿ, ಅದನ್ನು ಎಡವಟ್ಟು ಮಾಡಿದ್ರಿ ನೀವು,
ಹೇಳ್ದೆ ಕೇಳಿದೆ ಎತ್ಕೊಂಡೋಗಿ ಹಾಕಿ ಅಂತ ಹೇಳಿಲ್ವ ನಿಮಗೆ ಅಂತ ಹೇಳಿ ಅವ್ರೇನು ಮಾಡಿದ್ರು, ಅಲ್ಲಿಂದ ಕೂತ್ಕೊಂಡು ಕ್ರಾಸ್ ಚೆಕ್ ಮಾಡಿದ್ದಾರೆ ಏನಾಗಿದೆ ಸೀನು ಅಂತ. ಕ್ರಾಸ್ ಚೆಕ್ ಮಾಡಿದ್ರೆ ನಾನೇ ಕಾಣಿಸ್ಕೊಂಡಿರೋದಲ್ಲಿ. ಓ ಇವ್ನು ಬಂದೇನೋ ಎಡವಟ್ಟು ಮಾಡೋನು ಇಲ್ಲಿ ಇಟ್ಟವನೇ ಅಂತ. ನನಗೇನು ಆರ್ಡ್ರ್ ಮಾಡಿದ್ರು ಅಂದರೆ ಅಲ್ಲಿ ಅವ್ರ ಮನೆ ದೇವ್ರ ಮನೆ ಒಳಗಡೆ ಹೋದಾಗ ಹೋದ್ವಿ, ಅದ್ರ ವಿಷಯ ಎಲ್ಲ ಗೊತ್ತಾಯಿತು. ಬಂದ್ವಿ, ಇವ್ರದ್ದು ಏನಿದೆ ಕ್ಲಿಯರೆನ್ಸ್ ಎಲ್ಲ ಮಾಡಿದ್ವಿ, ಮನೇಲಿದ್ದ ನೆಗೆಟಿವ್ ಎಲ್ಲ ತೆಗೆದ್ವಿ, ಕಟ್ ಹಾಕಿದ್ವಿ. ಅವ್ರದ್ದು ಏನೇನು ಕನೆಕ್ಷನ್ಸ್ ಇದೆ ಅವೆಲ್ಲ ಕನೆಕ್ಷನ್ಸ್ ಎಲ್ಲ ಕಟ್ ಮಾಡಿದ್ವಿ, ಆ ವ್ಯಕ್ತಿಗಳದ್ದು ಮನೇಲಿದ್ದವ್ರದ್ದು. ಅದಾದಮೇಲೂ ಒಂದೊಂದೇ ರಿಲೀಸ್ ಆಗ್ತಾನೆ ಇದೆ. ಇದು ನಮ್ಗೆ ಗೊತ್ತಿಲ್ಲ ಎಲ್ಲಿಂದ ರಿಲೀಸ್ ಆಗ್ತಿದೆ ಅಂತ. ಕ್ಲಿಯರ್ ಆಯ್ತಲ್ವಾ, ಮತ್ತೇನಕ್ಕೆ ಎಲ್ಲಿಂದ ಬರ್ತಾ ಇದೆ ನೋಡಿದ್ರೆ ಇಲ್ಲಿಂದ ಬರ್ತಾಯಿದೆ. ಆಮೇಲೆ ನಾನು ಕೇಳಿದೆ ಬಾಬಾ ಅವ್ರಿಗೆ, ಏನು ಮಾಡೋದು ಇವಾಗ, ಏನಿದು ಹಿಂಗೆ ಬರ್ತಾನೆ ಇದೆಯಲ್ಲ, ನಾವು ಕ್ಲಿಯರ್ ಮಾಡ್ತಾಯಿದ್ರು ಅಂತ, ಏನು ಮಾಡೋ ಅದನ್ನು ಅದೇನಿದೆಯಲ್ಲ ಯಂತ್ರ ದಿಗ್ಬಂಧನೆ ಮಾಡಿಬಿಡು ಅಂತ ಹೇಳಿದ್ರು. ಅಲ್ಲೇ ಸ್ಪಾಟಲ್ಲೇ ಹೋಗಿ ಅದನ್ನು ದಿಗ್ಬಂಧನೆ ಮಾಡಿ ಬ್ಲಾಕೇಜ್ ಮಾಡಿಬಿಟ್ವಿ ಅದನ್ನು. ಓಕೆ. ಆಮೇಲೆ ಸ್ಟಾಪ್ ಆಯಿತು. ಆ ಬ್ಲಾಕೇಜ್ನ ಹಂಗೆ ಮಾಡಿ ಒಂದು ವೈಟ್ ಬಟ್ಟೆಯಲ್ಲಿ ಸುತ್ತಬಿಟ್ಟು ಅದನ್ನು ಕಟ್ಬಿಟ್ಟು ಒಂದು ಬ್ಯಾಗಿಗೆ ಇಟ್ಬಿಟ್ಟು ಎತ್ಕೊಂಡೋಗಿ ಹಾಕ್ಬಿಡಿ. ಅದರದ್ದೇ ಒಂದು ಬಾಕ್ಸ್ ಇತ್ತು, ಸಾರಿ, ಆ ಬಾಕ್ಸಲ್ಲಿ ಇಟ್ಬಿಟ್ಟು ಎತ್ಕೊಂಡೋಗಿ ಹಾಕ್ಬಿಡಿ ಅಂತ ಹೇಳಿ ಬಂದೋಬಸ್ತ್ ಮಾಡಿ ಬಂದಿದ್ದು. ಆಮೇಲೆ ದಿಗ್ಬಂಧನೆ ಎಲ್ಲ ನಮ್ಮದು ದಿಗ್ಬಂಧನೆ ಮಾಡಿದ್ವಿ. ಓಕೆ. ಮತ್ತು ಏನು ನೆಗೆಟಿವಿಟಿ ಬರಬಾರ್ದು ಅಂತ. ಅದಾದಮೇಲೆ ಇವರು ಅಲ್ಲಿಗೆ ಇನ್ಫಾರ್ಮ್ ಮಾಡಿದ್ದಾರೆ, ಅವ್ರು ಅಲ್ಲಿಂದ ಕೂತ್ಕೊಂಡು ಚೆಕ್ ಮಾಡೋರೆ. ನಾನು ಒಂದು ಗೊತ್ತಾಗಿದೆ, ಅಲ್ಲಿಂದ ಆಪಿಟ್ಟವ್ರೆ. ಪೂರ್ತಿ ನಂದು ಏನೇನಿದೆ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿಬಿಟ್ಬಿಟ್ರು. ನಮಗೇನು ಸೆನ್ಸು ಆಗ್ತಿಲ್ಲ, ಏನೂ ಗೊತ್ತಾಗ್ತಿಲ್ಲ. ಏನಾದ್ರು ಕೂತ್ಕೊಂಡು ಏನಾದ್ರು ನೋಡೋಣ ಮಾಡೋಣ, ಏನಿದೆ ಕೇಸ್ದು ತೊಂದರೆ ಇರೋದು ಅಂದರೆ ಏನೂ ಆಗ್ತಿಲ್ಲ, ಎಲ್ಲ ಬ್ಲಾಕ್. ಅಂದರೆ ಅವರು ದಿಗ್ಬಂಧನ ನಿಮಗೆ ಏನು ಗೊತ್ತಾಗ್ದಂಗೆ ಮಾಡಿದ್ದಾರೆ ಅಂತನೋ ಅದು? ಅಂದರೆ ಏನು ಮಾಡ್ತಾರೆ ಅಂದರೆ ಅಡ್ಡ ಮಾಡಿಬಿಡ್ತಾರೆ. ಇವಾಗ ನಾವು ಏನೇನು ನಮ್ದು ಏನು ಒಂದು ಇರುತ್ತೆ ಅದನ್ನು ಅಡ್ಡ ಮಾಡಿಬಿಡ್ತಾರೆ. ನಮಗೇನು ಅದು ಗೋಚರ ಆಗಬಾರ್ದು, ತಿಳಿಬಾರ್ದು. ಅಂದರೆ ಅಲ್ಲಿರೋರೆಲ್ಲ ಸ್ವಲ್ಪ, ಅಲ್ಲಿ ಒಬ್ಬರು ಇಬ್ಬರು ಇಲ್ಲ ಈ ಥರ ಕೆಲಸ ಮಾಡೋರು. ಅಲ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಇದ್ದಾರೆ. ಓಕೆ. ಒಂದೊಂದು ಟೀಮೇ ಇದೆ. ಒಂದು ಸೆಕ್ಷನ್ನು ಇದಕ್ಕಂತಾನೆ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನಲ್ಲಿ ಒಂದಷ್ಟು ಜನ ಇರ್ತಾರೆ, ಅವ್ರಿಗೆಲ್ಲ ಪೇಮೆಂಟ್ಗಳು ಗೊತ್ತಾಗ್ತಿದೆಯಾ, ಅರ್ಥ ಆಗ್ತಿದೆಯಾ? ಕಾರ್ಪೊರೇಟ್ ಲೆವೆಲಲ್ಲಿ ನಡೀತಿರುವಂಥದ್ದು ಅದು ಬಿಸ್ನೆಸ್. ಓಕೆ ಓಕೆ. ಅರ್ಥ ಆಗ್ತಿದೆಯಾ? ಜನಗಳು, ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ ಅದು. ಸೊ ಆ ಥರ ನಡೀತಿದೆ ಅದು. ಇವಾಗ ಕಾರ್ಪೊರೇಟ್ ಲೆವೆಲ್ ಅಂದರೆ ಇವಾಗ ಒಬ್ಬರು ಎಡಿಟಿಂಗ್ ಮಾಡೋರು ಒಬ್ಬರೇ ಇರ್ತಾರಾ? ಒಂದು ಟೀಮೇ ಇರುತ್ತೆ. ಹೌದು. ದೊಡ್ಡ ಸಿನಿಮಾಗಳು ಮಾಡಬೇಕಾದಾಗ ಒಂದು CG ಮಾಡಬೇಕಂದ್ರೆ ಒಂದು ಪ್ರೊಸೆಸಿಂಗ್ ಮಾಡಬೇಕಂದಾಗ ಅದಕ್ಕೊಂದಷ್ಟು ಜನ ಇರ್ತಾರೆ. ಒನ್ ಬೈ ಒನ್ ಅದು ನಡೀತಿರುತ್ತದು ಒಂದು ಪ್ರೋಗ್ರಾಮಿಂಗ್ ಮಾಡಬೇಕಾದಾಗ. ಸೊ ಅದೇ ಥರನೇ ಇದು ಪ್ರೋಗ್ರಾಮಿಂಗ್. ಇದು ಓಕೆ, ಈ ಥರ ಪ್ರೋಗ್ರಾಮಿಂಗ್ ಇದು. ಸೊ ಅಲ್ಲಿ ಸಾವಿರಾರು ಜನ ಇದ್ದಾರೆ. ಇವಾಗ 1-to-1 ಫೇಸ್ ಟು ಫೇಸ್ ಹಿಂಗೆ ಫೈಟ್ ಮಾಡಿದ್ರೆ ನೀವು ಫೈಟ್ ಮಾಡ್ಬೋದು. ನೀವಿಬ್ಬರಿದ್ದು ನಾನೊಬ್ಬ ಇದ್ರೂ ಫೈಟ್ ಮಾಡ್ಬೋದು. ನೀವು 3 ಇದ್ರೂ ಸ್ವಲ್ಪ ಕಷ್ಟಪಟ್ಟು ಫೈಟ್ ಮಾಡ್ಬೋದು. ನೀವು 1000 ಜನ ಇದ್ದು ನಾನೊಬ್ಬ ಇದ್ದಾಗ 1000 ಬಾಣ ಬರ್ತಿದೆ, 1-2 ಬಾಣ ಬಂದರೆ ಹೆಂಗೋ ತಡ್ಕೋಬೋದು. 1000 ಬಾಣ ಒಟ್ಟಿಗೆ ಬಂದಾಗ ಏನಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಇವನ್ ನಾನು ಮನುಷ್ಯನೇ ಅಲ್ವಾ? ಸೊ ಬ್ಲಾಕೇಜ್ ಮಾಡಿದ್ರು. 3 ತಿಂಗಳು ಟೈಮ್ ತೊಗೊಂತು ಆ ಬ್ಲಾಕೇಜ್ನ ರಿಮೂವ್ ಮಾಡೋದಕ್ಕೆ. ಅಂದರೆ ನಾನು ರಿಮೂವ್ ಮಾಡ್ತಾ ಹೋದಂಗೆ ಅವ್ರು ಮಾಡ್ತಾ ಮತ್ತೆ ಬ್ಲಾಕ್ ಮಾಡ್ತಾ ಬಂದರು. ಆಮೇಲೆ ಇದಕ್ಕೆ ಬೇರೆ ರೀತಿ ಮಾಡ್ಬೇಕಂತ ಹೇಳಿ ಏನೇನೋ ಮಾಡಿ ಎಷ್ಟು ಆ ನೆಗೆಟಿವಿಟಿಗಳು ಹೆಂಗೆ ಬಿಟ್ಟಿದ್ರು ಅಂದರೆ 1-2 ನೆಗೆಟಿವಿಟಿ ಅಲ್ಲ, ಥೌಸಂಡ್ಸ್ ಆಫ್ ನೆಗೆಟಿವಿಟಿ. ನಮ್ಮದು ಮನೆಯದು ಪೂರ್ತಿ ಬಿಲ್ಡಿಂಗ್ ತುಂಬಿಸ್ಬಿಟ್ಟಿದ್ರು. ಮನೆ ಒಳಗಡೆ ಕಾಲಿಟ್ಟರೆ ಒಂಥರ ಎಲ್ಲೋ ಸ್ಮಶಾನದಲ್ಲಿ ಕಾಲಿಟ್ಟಂಗೆ ಫೀಲ್ ಇರೋದು ಮನೆ ಒಳಗಡೆ. ಮನೇಲಿ ಫುಲ್ಲು ಜಗಳ, ಕೋಪ, ವಿಪರೀತ ಮನಸ್ಥಿತಿ. ಹೊರಗಡೆ ಬಂದರೆ ಸ್ವಲ್ಪ ಶಾಂತಿ, ಮನೆ ಒಳಗಡೆ ಹೋದರೆ ಅಶಾಂತಿ. ಹಿಂಗಾಗೋಗಿತ್ತದು. ಆಮೇಲೆ ನಾನು ಫೋನ್ ಮಾಡೋರ್ಗೆ ಹೇಳಿದೆ, ಆಮೇಲೆ ನೀವು ಮಾಡಿದ ಒಂದು ತಪ್ಪಿಂದ ನಂದು ಪೂರ್ತಿ ಸಾಕಷ್ಟು ಜನರು ಸಮಸ್ಯೆನ ಬಗೆಹರಿಸಬೇಕಿತ್ತು. ಎಲ್ಲರದು ಬ್ಲಾಕ್ ಆಗೋಯ್ತಲ್ಲ, ಇವಾಗ ಯಾರ್ದು ಮಾಡೋಕ್ಕಾಗ್ತಿಲ್ಲ. ನಿಮ್ಮ ಮನೇಲಿ ನೆಗೆಟಿವಿಟಿ ತುಂಬಿದೆ ಅಂತ ಹೇಳಿದ್ರೆ ಅಲ್ಲಿಂದ ಶುರು ಮಾಡಿ ಸರ್. ಸೊ ಒಂಥರ ಸ್ಮಶಾನ ಆದಂಗೆ ಹೋಗಿತ್ತು ಮನೆ ಪೂರ್ತಿ. ಆ ಥರ ಒಂದಷ್ಟು ನೆಗೆಟಿವಿಟೀಸ್ನ ಬಿಟ್ಬಿಟ್ಟಿದ್ರು. 1-2 ಅಲ್ಲ, ಥೌಸಂಡ್ಸ್ ಆಫ್ ಅಂತ ಹೇಳ್ಬೋದು. ಇವಾಗ ಅಷ್ಟನ್ನು ಎಲ್ಲ ಕ್ಲಿಯರ್ ಮಾಡಬೇಕಲ್ಲ, ಕಷ್ಟ ಆಯ್ತು. ಆಮೇಲೆ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ, ನೀವು ಒಂದು ತಪ್ಪು ಮಾಡಿರೋದ್ರಿಂದ ಸಾಕಷ್ಟು ಜನಕ್ಕೆ ತೊಂದರೆಗಳಾಗ್ತಿದೆ ಇಲ್ಲಿ ಅಂತ ಹೇಳಿದೆ ನಾನು. ಆಮೇಲೆ ಯಾಕಂದರೆ ಬೇರೆಯವ್ರದ್ದು ಸಾಕಷ್ಟು ಪ್ರಾಬ್ಲಮ್ಸ್ ಇರೋರ್ದು ಕ್ಲಿಯರ್ ಮಾಡಬೇಕಿತ್ತು. ಸೊ ಅವೆಲ್ಲ ಹೋಲ್ಡ್ ಆಗೋಯ್ತು. ಏನಾಯಿತು ಅಂದರೆ ನನ್ನ ಮಾತು ಕೊಟ್ಟು ಮೀರಿದಂಗೆ ಆಗೋಯ್ತಲ್ಲಿ. ಅಂದರೆ ಒಂದು ಡೇಟ್ ಕೊಟ್ಟಿರ್ತೀವಿ, ಡೇಟಿಗೆ ಬರ್ತೀವಿ ಅಂತ, ಆ ಡೇಟಿಗೆ ಹೋಗೋಕ್ಕಾಗಿಲ್ಲ, ಮಾಡೋಕ್ಕಾಗಿಲ್ಲ. ಅವರು ಬೇಸೆತ್ತೋಗಿದ್ರು. ಸೊ ಎಲ್ಲ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ವಿ ಆ 3 ತಿಂಗಳು. ಆಮೇಲೆ ಅದಕ್ಕೆಲ್ಲ ಒಂದು ಪರಿಹಾರ ಅಂತ ಹೇಳಿ ಕೆಲವೊಂದು ಪ್ರೊಸೀಜರ್ ಹೇಳಿಕೊಟ್ರು. ಅದ್ರ ಪ್ರಕಾರವಾಗಿ ವರ್ಕ್ ಮಾಡಿ ಎಲ್ಲರನ್ನೂ ಎತ್ತಾಕೊಂಡೋಗಿ ಬರ್ನ್ ಮಾಡಾಕಿದ್ವಿ. ಆಮೇಲೆ ಬರ್ನ್ ಮಾಡಿ ಆಮೇಲೆ ಕೊನೆಗೆ ಅವ್ರಿಗೆ ವಾರ್ನ್ ಮಾಡಿ, ಅಂದರೆ ನಾವೇನೋ ಅವ್ರಿಗೆ ಕೆಣಕಿಲ್ಲ, ನಾವೇನೋ ಕೆಣಕ್ಬಿಟ್ಟು ಇದು ಮಾಡಿದರೆ ಏನೋ ಅನ್ಬೋದಿತ್ತು.
ಬಟ್ ಏನು ಕೆಣಕಿಲ್ಲ ನಾವು. ಅವ್ರು ಮಾಡಿರೋ ತಪ್ಪನ್ನ ಸರಿ ಮಾಡೋಕ್ಕೆ ಹೋಗಿದ್ದು ನಾವು ಅಷ್ಟೇ. ಇವಾಗ ಅವ್ರ ಬಿಸ್ನೆಸ್ ನಿಂತೋಗುತ್ತಲ್ಲ ಹಿಂಗೆ ಬಿಟ್ಟರೆ. ಸೊ ಅದನ್ನು ಬ್ಲಾಕೇಜಸ್ ಮಾಡೋಕ್ಕೆ ನೋಡಿ ಏನೇನೋ ಮಾಡಿದ್ರು. ಆಮೇಲೆ ಅದಾಗಿ ಹೇಳಿದ್ರು. ಆಮೇಲೆ ಬಾಬಾ ಅವರು ಬಿಡು, ಅವ್ರ ಕರ್ಮ ಅನ್ನೋದಿರುತ್ತಲ್ಲ, ಅನುಭವಿಸ್ತಾರೆ ಬಿಡು ಅಂತ ಹೇಳಿ ಅಲ್ಲಿಗೆ. ತುಂಬ ಈ ಥರ ನಡೀತಾನೆ ಇರುತ್ತಲ್ಲ, ಅಂದರೆ ಇದು ಬ್ಯಾಂಗ್ಳೂರು ಅಂತಲೇ ಇಲ್ಲ, ಎಲ್ಲ ಕಡೆ ಇಡೀ ನಮ್ಮ ಕರ್ನಾಟಕ, ಇಂಡಿಯಾ ಎಲ್ಲ ಕಡೆ ಈ ಥರ ಇದ್ದೇ ಇರುತ್ತೆ. ಹೊರಗಡೆನೂ ಇದೆ. ಹಾಂ, ಹೊರಗಡೆ ಕಾಣಕ್ಕೆ ಬರಲ್ಲ ಅಷ್ಟೇ. ಓಕೆ ಓಕೆ ಓಕೆ. ನೀವು ಪರ್ಟಿಕ್ಯುಲರ್ ಆಗಿ ಎಷ್ಟು ಸ್ಟೇಟು ಎಷ್ಟು ಕಂಟ್ರಿಲಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಬಂದಿದ್ದೀರಾ ಸರ್? ಅಂದರೆ ಐ ಮೀನ್ ನೀವು ಹೋಗಿ ಎಲ್ಲ ಸಾಲ್ವ್ ಮಾಡಿರೋ? ಇಲ್ಲ, ಔಟ್ಸೈಡ್ ಅಂತೂ ನಾನು ಹೋಗಿಲ್ಲ. ಆಲ್ಮೋಸ್ಟ್ ಎಲ್ಲ ಇಂಡಿಯಾ ಪೂರ್ತಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಹೌದಾ? ಓಕೆ ಓಕೆ. ಸುಮಾರು ಒಂದು ಯಾವುದಾದ್ರು ಅದು ಊರುಗಳ ಹೆಸರುಗಳೇ ಗೊತ್ತಿರಲ್ಲ, ಅದು ಯಾವುದೋ ಹಳ್ಳಿಗಳು ಗಲ್ಲಿಗಳು, ಓಕೆ, ಎಲ್ಲೆಲ್ಲ ಹೋಗ್ಬಿಡ್ತೀವಿ. ಬಟ್ ಎಲ್ಲರೂ ನಿಮ್ಮನ್ನ ಕಂಡುಹಿಡಿಯೋದು ಹೇಗೆ? ಯಾರು ಕಂಡುಹಿಡಿಯಲ್ಲ, ಅದೇ ನನಗೆ ಖುಷಿ. ಹಾಂ, ಆರಾಮಾಗಿ ಆಚೆ ಓಡಾಡ್ಬೋದು. ಓಕೆ. ಅವೆಲ್ಲ ಆದರೆ ಆಮೇಲೆ ಸುಮ್ಮನೆ ಕಷ್ಟ ಆಗುತ್ತೆ. ಹಾಂ, ಬಟ್ ಆ ಪರ್ಟಿಕ್ಯುಲರಾಗಿ ನೀವೀಗ ತುಂಬ ಕ್ರಿಟಿಕಲ್ ಕೇಸಲ್ಲಿ ಇರ್ತಾರೆ, ಅಂದರೆ ಕ್ರಿಟಿಕಲ್ ಕೇಸು ಬದುಕೋದೇ ಇಲ್ಲ, ಅವರು ಇನ್ನು ಸತ್ತೋಗ್ಬಿಡ್ತಾರೆ ಅನ್ನೋ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಆದವರು, ಹೇಗೆ ನೀವು ಅದನ್ನು ಬೇಗ ಸ್ಪಂದಿಸೋಕ್ಕಾಗುತ್ತಾ ಆ ಥರ? ಕೈ ಮೀರೋಗಿದ್ರೆ ಏನೂ ಮಾಡೋಕ್ಕಾಗಲ್ಲ, ಜಸ್ಟ್ ಪ್ರೇ ಮಾಡ್ಬೋದು ಅವ್ರಿಗೋಸ್ಕರ ಅಷ್ಟೇ. ಓಕೆ ಓಕೆ ಓಕೆ. ಬಟ್ ಅದು ಏನು ಸಾಲ್ವ್ ಮಾಡೋಕ್ಕೆ ಆಗಲ್ವ ಆ ಥರ ಪ್ರಶ್ನೆಯಲ್ಲಿ? ಕೈ ಮೀರೋಗೋಕೆ ಮುಂಚೆ ಏನಾದರೂ ಇನ್ಫಾರ್ಮ್ ಮಾಡಿದ್ರೆ. ಎಷ್ಟು ಪವರ್ಫುಲ್ ಆಗಿರುತ್ತೆ ಸರ್ ಇದೆಲ್ಲ? ಅಂದರೆ ನಾನು ಹೇಳೋ ಪ್ರಕಾರ ಈ ಗೋಸ್ಟ್ ಈ ಥರ ಮಾಟ ಮಂತ್ರ ಮಾಡಿರೋರು ಈ ಥರದ್ದೆಲ್ಲ ಇದಾಗಿರ್ತಾರಲ್ಲ, ಅವ್ರು ಎಷ್ಟು ಪವರ್ಫುಲ್ಲಾಗಿ ಮಾಡಿರ್ತಾರೆ ಆ ಥರದ್ದು ಅಂತ. ಡಿಪೆಂಡ್, ಅವ್ರು ಏನು ಇಂಟೆನ್ಷನಿಂದ ಮಾಡಿರ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ಸಾಯಿಸಬೇಕು ಅಂತಾನೆ ಮಾಡ್ತಾರೆ ಕೆಲವರು, ಬೊಂಬೆ ಪ್ರಯೋಗಗಳು ಮಾಡ್ತಾರೆ. ಆಮೇಲೆ ಈ ಮುಳ್ಳು ಹಂದಿ ಇರುತ್ತಲ್ಲ, ಅದರ ಮುಳ್ಳನ್ನ ಯೂಸ್ ಮಾಡ್ತಾರೆ. ಬರ್ಬಾದ್ ಮಾಡಬೇಕು ಅಂತ ಮಾಡ್ತಾರೆ. ಬರ್ಬಾದಿ ಮಾಡೋದಕ್ಕೆ ಈ ಮುಳ್ಳನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಏನೇನೋ ಮಾಡಿ ಅದನ್ನ ಎತ್ಕೊಂಡು ಸ್ಮಶಾನದಲ್ಲಿ ಹೂತಾಕಿ ಏನೇನೋ ಮಾಡ್ತಾರೆ. ನಿಂಬೆಹಣ್ಣು ಮಂತ್ರಿಸೋದು ಈ ಥರದ್ದೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ನಿಂಬೆಹಣ್ಣು ತುಂಬ ನಿಂಬೆಹಣ್ಣು ಏನಿದೆ ಅದು ಕೆಡಕ್ಕೆ ಮಾಡೋಕ್ಕೂ ಯೂಸ್ ಮಾಡ್ತಾರೆ, ಅದರಿಂದ ಒಳ್ಳೇದು ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಎರಡಕ್ಕೂ ಯೂಸ್ ಆಗುತ್ತೆ ಅದು. ಓಕೆ ಓಕೆ ಓಕೆ. ಪರ್ಟಿಕ್ಯುಲರ್ ಆಗಿ ಈ 12 o'clock ಈ ಸಮಯ ಇದೆಯಲ್ಲ, ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಮಾಟ ಮಂತ್ರ ಮಾಡೋರು ಈ ನೈಟ್ ಟೈಮಲ್ಲಿ. ಅದನ್ನು ಏನಕ್ಕೆ ಅದು 12 o'clock ಎಕ್ಸಾಕ್ಟ್ ಟೈಮ್ 12 o'clock ಅಂತ ಹೇಳ್ತಾರೆ ಅದನ್ನು? ಇದನ್ನು ನಾವು ಹೇಳಬೇಕಂದಾಗ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಈಗ ಹಗಲು ಏನಕ್ಕೆ ಮಾಡ್ದ, ರಾತ್ರಿ ಏನಕ್ಕೆ ಮಾಡ್ದ ದೇವರು ಅನ್ನೋ ಪ್ರಶ್ನೆ ಬರುತ್ತೆ. ಹಗಲು ಏನಿದೆ ಮನುಷ್ಯನಿಗೆ ದುಡಿಯೋದಕ್ಕಾಗಲಿ, ಅವನ ಜೀವನ ಸಾಗಿಸೋದಕ್ಕಾಗಲಿ, ಅವನ ಒಂದು ಆ್ಯಕ್ಟಿವಿಟಿ ಏನಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಹಗಲು ಅಂತ ಮಾಡ್ದ. ಸೊ ನೈಟಲ್ಲೂ ಮಾಡ್ಬೋದು. ಇವಾಗ ನೈಟ್ ಪ್ರಪಂಚನೂ ಶುರುವಾಗಿದೆ. ಕೆಲವೊಂದು ಕಾಲ್ ಸೆಂಟ್ರ್ಗಳಾಗಲಿ, ನೈಟ್ ಶಿಫ್ಟ್ಗಳು, ಅಂದರೆ ಹೊರಗಡೆ ದೇಶಗಳಿಗೆ ಇಲ್ಲಿಂದ ಕೆಲಸ ಮಾಡೋರು, ಅಲ್ಲಿ ಹಗಲಿರುತ್ತೆ, ಅಲ್ಲಿನ ಹಗಲಿಗೆ ಇವರು ಮ್ಯಾಚ್ ಮಾಡೋಕ್ಕೆ ನೈಟ್ ಕೆಲಸ ಮಾಡ್ತಾರೆ. ಓಕೆ. ಆ್ಯಕ್ಚುಲಿ ನೈಟ್ ಇರೋದು ರೆಸ್ಟ್ ಮಾಡೋದಕ್ಕೆ, ಮನುಷ್ಯನಿಗೆ ಒಂದು ರೆಸ್ಟ್ ಅನ್ನೋದು ಬೇಕು. ಅದಕ್ಕೊಂದು ರೀಸನ್ ಇದೆ, ಸುಮ್ಮನೆ ಮನುಷ್ಯನಿಗೆ ರೆಸ್ಟು ಅನ್ನೋದಕ್ಕಲ್ಲ ರೀಸನ್ನು. ನೈಟ್ ಟೈಮ್ಸು ಅವರು ಒಂದು ಪ್ರಪಂಚ ಆ್ಯಕ್ಟಿವೇಟ್ ಆಗುತ್ತೆ. ಓಕೆ. ಕಣ್ಣು ಕಾಣದೇ ಇರುವಂತಹ ಶಕ್ತಿಗಳದ್ದು ಒಂದು ಪ್ರಪಂಚ ಇದೆ, ಅದು ಆ್ಯಕ್ಟಿವೇಟ್ ಆಗೋದು ನೈಟ್ ಟೈಮ್ಸು. ಸೊ ಆ್ಯಕ್ಚುಯಲ್ ರೀಸನ್ ಇದು. ಅರ್ಥ ಆಗ್ತಿದೆಯಾ? ಆ ಒಂದು ಕಾರಣಕ್ಕೆ ಈ ನಮ್ಮಂತಹ ಏನು ಹ್ಯೂಮನ್ಸ್ ಏನಿದ್ದೀವಿ ಇವ್ರುಗಳಿಗೆ ಆ ಟೈಮಲ್ಲಿ ಹೋಗಬಾರ್ದು ಅನ್ನೋ ಒಂದು ರೀಸನ್ಗೆ ನೈಟ್ ಅಂತ ಮಾಡ್ದೆ. ಆ ನೈಟು ರೆಸ್ಟ್ ಮಾಡೋದಕ್ಕೆ ಅಂತ ಮಾಡಿ ಒಂದು ಇದು ಮಾಡಿದ್ದಾನೆ. ಓಕೆ ಓಕೆ. ಕೆಲವೊಂದು ಕಾರಣಗಳು ಕೊಟ್ಟಿದ್ದಾನೆ. ಈ ಹೇಳಿದ್ರೆ ಜನಕ್ಕೆ ಬೇಗ ಹಿಂಗೆ ಹೋಗಲ್ಲ, ತಲೆಗೆ ಸಾವಿರಾರು ಪ್ರಶ್ನೆ ಮಾಡ್ತಾರೆ. ಕೆಲವೊಂದೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ. ಓಕೆ ಓಕೆ ಓಕೆ. ಅರ್ಥ ಮಾಡ್ಕೋಬೇಕು. ಓಕೆ. ಸೊ ಇದು ರೀಸನ್ ಆ್ಯಕ್ಚುಲಿ. ಸೊ ಅವ್ರ ಟೈಮ್ಗಳಲ್ಲಿ ನಾವು ಎದ್ದು ಓಡಾಡಿಕೊಂಡು ದೇವ್ಗಳ ಥರ ಇನ್ನೇನಾಗುತ್ತೆ ಎಫೆಕ್ಟ್ ಆಗ್ದಿರ. ಸೊ ಆ ಕಾರಣಕ್ಕೆ ಓಡಾಡಬಾರ್ದು ಅಂತ. ಈಗ ಒಬ್ಬೊಬ್ಬರು ಮನುಷ್ಯರುಗಳಿಗೆ ಆ ದೆವ್ವಗಳು ಕಣ್ಣಿಗೆ ಕಾಣುತ್ತೆ ಅಂತ ಹೇಳ್ತಾರೆ. ಅಂದರೆ ಎಲ್ಲರಿಗೂ ಅಂತ ಅಲ್ಲ ಹೇಳಿ, ನಾನು ಪರ್ಟಿಕ್ಯುಲರ್ ಸುಮ್ಮನೆ ಈಗ ಕ್ಯಾಶುವಲಾಗಿ ನೋಡಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಿಮಗೆ. ತುಂಬ ಜನಕ್ಕೆ ಅದು ಕಣ್ಣಿಗೆ ಕಾಣುತ್ತೆ ಅಂತ ಹೇಳ್ತಾರೆ, ನಿಜನಾ ಅದು? ಒಬ್ಬರಿದ್ದಾರೆ ನನಗೆ ಪರಿಚಯದವರೇ, ಚಿಕ್ಕಮಂಗ್ಳೂರಲ್ಲಿರೋದವರು. ಓಕೆ. ಅವ್ರಿಗೆ ಕಣ್ಣಿಗೆ ಕಾಣುತ್ತೆ, ಅಂದರೆ ಒಳ್ಳೆ ಶಕ್ತಿಗಳು ಕಾಣಲ್ಲ. ಈ ಸತ್ತಿರೋರು, ಆಕ್ಸಿಡೆಂಟಲ್ಲಿ ಹೋಗಿರೋರು, ಇಂತಹ ಆತ್ಮಗಳು ಅವ್ರ ಕಣ್ಣಿಗೆ ಲೈವಾಗಿ ಕಾಣುತ್ತೆ. ಲೈವಾಗಿ ಮಾತಾಡ್ತಾರೆ ಅವರು, ಫ್ರೆಂಡ್ಲಿಯಾಗೆ, ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಅವರು. ಹೌದಾ? ಅದು ಒಂಥರ ಅಡ್ವಾಂಟೇಜು ಅಂತಲೂ ಹೇಳ್ಬೋದು, ಡಿಸ್ಅಡ್ವಾಂಟೇಜ್ ಅಂತಲೂ ಹೇಳ್ಬೋದು. ಅಡ್ವಾಂಟೇಜಸ್ ಎಷ್ಟಿದೆಯೋ ಡಿಸ್ಅಡ್ವಾಂಟೇಜಸ್ಸು ಅಷ್ಟೇ ಇದೆ. ಬಟ್ ಅವ್ರಿಗೆ ಈ ಥರ ತೊಂದರೆಗಳು ಏನೂ ಆಗಲ್ವಾ? ಆ ಥರ ಹಾಗೆ ಮಾತಾಡ್ತಾರೆ, ಅದೇ ಡಿಸ್ಅಡ್ವಾಂಟೇಜಸ್ಸು ಅಂತ ಹೇಳ್ತಿರೋದು. ಇವಾಗ ಈ ವಿಷಯನ ಇವಾಗ ಜನಕ್ಕೆ ಹೇಳಿದ್ರೆ ಒಂಥರ ಸಖತ್ತಪ್ಪ, ಒಂಥರ ಸೂಪರ್ ಪವರು ಅಂತ ಅಂದ್ಕೊಂಡು ಒಂಥರ ಖುಷಿ ಪಡ್ತಾರೆ, ಈ ಥರನೂ ಇದ್ದಾರ ವ್ಯಕ್ತಿಗಳು ಅಂತ. ಬಟ್ ಆ ಹುಡುಗಿ ಅನುಭವಿಸ್ತಾ ಇರೋದು ಆ ಹುಡುಗಿಗೆ ಗೊತ್ತು, ಆ ಒಂದು ಪವರಿಂದ. ಓಕೆ.
ಏನಾಗುತ್ತೆ ಅಂದರೆ ಆ ಥರ ಒಂದು ದೃಷ್ಟಿ ಇರೋರಿಗೆ ಎಲ್ಲೇ ಹೋಗ್ತಿದ್ರು ಕನೆಕ್ಟ್ ಆಗೋಗ್ತಾರೆ. ಎಷ್ಟು ಅಂತ ಸಂಭಾಳಿಸೋಕ್ಕಾಗುತ್ತೆ? ಹೌದು, ಆಗಲ್ಲ. ಆ ಒಂದು ನೆಗೆಟಿವಿಟಿನ ತೊಗೊಳಕ್ಕಾಗಲ್ಲ, ಆಕ್ಸೆಪ್ಟೆನ್ಸಿ ಇರಲ್ಲ ಬಾಡಿಗೆ. ಒಂದು ಲಿಮಿಟ್ ಅನ್ನೋದಿರುತ್ತೆ, ಆ ಲಿಮಿಟ್ ಮೀರೋದಾಗ ಏನಾಗುತ್ತೆ, ಎಕ್ಸ್ಟ್ರೀಮ್ ಅದು ಬೇರೆ ಇದಾಗೋಗುತ್ತೆ. ಸೊ ಹಾಗಾಗಿ ಅದನ್ನು ಬ್ಲಾಕೇಜ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ವಿ, ಬಟ್ ಅದು ಬೈ ಬರ್ತ್ ಬಂದಿರೋದು. ಹೇಗೆ ಬ್ಲಾಕ್ ಮಾಡ್ತೀರಾ? ಓಕೆ ಓಕೆ. ಸೆಂಟ್ರಲೆಲ್ಲೋ ಬಂದಿದ್ರೆ ಏನೋ ಅಂದ್ಬಿಟ್ಟು ಬ್ಲಾಕ್ ಮಾಡ್ಬೋದು. ಸೊ ಕಂಟ್ರೋಲಿಂಗ್ ಮಾಡಿದ್ದೀವಿ ಅಷ್ಟೇ, ಸ್ವಲ್ಪ ತಕ್ಕ ಮಟ್ಟಿಗೆ. ತುಂಬ ಪ್ರೋಗ್ರಾಮಿಗೆ ಕರೆಸ್ಬೇಕು ಅಂತ ನಾವು ಅಂದ್ಕೊಂಡಿವಿ ಸರ್. ನಮ್ಮ ಪ್ರೋಗ್ರಾಮಿಗೆ ಬಂದಿದ್ದೀವಿ, ತುಂಬ ಧನ್ಯವಾದಗಳು ಸರ್. ಪೇಮೆಂಟ್ ಜಾಸ್ತಿ ಕೊಟ್ಟರೆ ಬರ್ತೀನಿ ಸರ್. ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ಇನ್ನೂ ತುಂಬ ಹಲವು ವಿಷಯಗಳನ್ನ ಹೇಳ್ಕೊಡ್ಬೇಕು ಅಂತ ಕೇಳ್ಕೊಂಡು ಖಂಡಿತ ಖಂಡಿತ ಖಂಡಿತ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ಪ್ರಿನ್ಸ್ ಸ್ಟುಡಿಯೋಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.